ಇಲ್ಲಿನ ಮತ್ತೊಂದು ವಿಶೇಷತೆ ಏನಪ್ಪ ಅಂತ ಅಂದರೆ ವರ್ಷಕ್ಕೊಂದು ಬಾರಿ ಮಾತ್ರ ಇಲ್ಲಿ ತಾಯಿಯ ದರ್ಶನ ಭಾಗ್ಯ ಆಗಬೇಕಾಗಿತ್ತು. ಎಲ್ಲರೂ ಹೇಳ್ತಿದ್ರು ನಿಮ್ಮ ಮನೆ ದೇವರು ಯಾರು, ಹಾಗೆ ಈ ಫೋಟೋ ಹಾಕಿದಾಗೆಲ್ಲ ನಿಮ್ಮ ಮನೆ ದೇವ್ರ ಹೆಸರೇನು ಅಂತ. ನಮ್ಮ ಮನೆ ದೇವ್ರ ಹೆಸರು ಬಂದ್ಬಿಟ್ಟು, ಯಾರೇ ಆಗಿರಿ ಎಲ್ಲೇ ಇರಿ ಎಷ್ಟೇ ದೂರ ಇರಿ ವರ್ಷಕ್ಕೊಂದು ಬಾರಿ ಆದರೂ ನಿಮ್ಮ ಮನೆ ದೇವರ ದರ್ಶನ ಮಾಡಿಕೊಂಡು ನೀವು ಬನ್ನಿ. ಯಾಕಂತ ಹೇಳಿದ್ರೆ ಆದರೆ ಈಗ ಹಬ್ಬಕ್ಕೆಲ್ಲ ತಾಯಿಯ ದರ್ಶನ ನಾವು ಪಡ್ಕೊಬೋದು. ಅದೇ ವಿಶೇಷತೆ ಅಂತ ಹೇಳ್ಬೋದು. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಮನೆಯ ಕಲ್ಪನಾ ಮಾಡುವ ನಮಸ್ಕಾರಗಳು. ಇವತ್ತಿನ ನನ್ನ ಬ್ಲಾಗಲ್ಲಿ ನಮ್ಮ ಮನೆ ದೇವರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ಅನ್ನೋ ಬಟನನ್ನು ಪ್ರೆಸ್ ಮಾಡಿ ನಾನು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ, ಈ ಬ್ಲಾಗನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಬ್ಲಾಗು ನಾನು ಮುಂಚೆನೇ ಅಪ್ಲೋಡ್ ಮಾಡಬೇಕಾಗಿತ್ತು. ಸೊ ನನಗೆ ಬ್ಯುಸಿ ಇದ್ದ ಕಾರಣದಿಂದ ನಾನು ಬ್ಲಾಗು ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ. ಸೊ ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಆಗಿದ್ದರೆ ತಡ ಮಾಡದೆ ಬ್ಲಾಗನ್ನು ನಾವು ಸ್ಟಾರ್ಟ್ ಮಾಡೋಣ. ದೊಡ್ಡೋರು ಹೇಳ್ತಾರೆ, ಅಟ್ಲೀಸ್ಟ್ ವರ್ಷಕ್ಕೊಂದು ಬಾರಿ ಆದ್ರೂ ಮನೆ ದೇವರ ದರ್ಶನವನ್ನು ಮಾಡಿ ಬನ್ನಿ ಅಂತ. ಯಾಕಂತ ಹೇಳಿದ್ರೆ ನೀವು ಎಷ್ಟೇ ದೇವರನ್ನು ಸುತ್ತಿದ್ರೂ ಸಹ ಮನೆ ದೇವರನ್ನ ಆಶೀರ್ವಾದ ನಿಮಗೆ ಮೊದಲು ಮುಖ್ಯವಾಗುತ್ತೆ. ಸೊ ಹಾಗಾಗಿ ನಾವು ಮನೆ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇದು ನೋಡ್ತಿರೋದು ನೀವು ಅದೇ ಕ್ಲಿಪ್ ಆಗಿರುತ್ತೆ. ಇದು ಮುಂಚೆನೇ ಅಪ್ಲೋಡ್ ಮಾಡಬೇಕಾಗಿತ್ತು. ಸೊ ನನಗೆ ಬ್ಯುಸಿ ಇದ್ದ ಕಾರಣ ಈಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಳ್ತಿದ್ರು ನಿಮ್ಮ ಮನೆ ದೇವರು ಯಾರು, ಹಾಗೆ ಈ ಫೋಟೋ ಹಾಕಿದಾಗೆಲ್ಲ ನಿಮ್ಮ ಮನೆ ದೇವ್ರ ಹೆಸರೇನು ಅಂತ. ನಮ್ಮ ಮನೆ ದೇವ್ರ ಹೆಸರು ಬಂದ್ಬಿಟ್ಟು ಕಾವಲಮ್ಮ ಅಂತ. ಈ ಸ್ಥಳ ಎಲ್ಲಿ ಬರುತ್ತೆ ಅಂತ ಅಂದರೆ ಕೊರಟಗೆರೆಯಿಂದ ತುಂಬಾಡಿಯಿಂದ ನೇಗ್ಲೋಳ ಅಂತ ಒಂದು ಪ್ಲೇಸ್ ಬರುತ್ತೆ. ಸೊ ಅಲ್ಲಿ ನಮ್ಮ ಮನೆ ದೇವರು ಇದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಾ. ಈ ದೇವ್ರದ್ದು ವಿಶೇಷ ಏನಪ್ಪ ಅಂತ ಅಂದರೆ ಎಲ್ಲ ದೇವಸ್ಥಾನದಲ್ಲಿ ಒಂದು ದೇವ್ರದ್ದು ಒಂದು ಇದಿರುತ್ತೆ, ಏನು ದೇವಸ್ಥಾನ. ಸೊ ಇಲ್ಲಿ ಗುಡಿಸ್ಲು ಥರನೇ ಈ ದೇವ್ರಿಗೆ ಇರೋದು. ವರ್ಷಕ್ಕೆ ಯುಗಾದಿ ಹಬ್ಬಕ್ಕೆ ಮಾತ್ರ ಚೇಂಜ್ ಮಾಡ್ತಾರೆ. ನಾವು 2 ಪಾದಕ್ಕೆ 2 ಕಾಯಿ ಮತ್ತು ದೀಪಕ್ಕೆ ಎಣ್ಣೆ ಕೊಡಬೇಕಾಗಿತ್ತು. ಸೊ ಹಾಗಾಗಿ ನಾವು ಮನೆಯಿಂದ ನಾವು ಅಕ್ಕಿ ಮತ್ತು ಇದೆಲ್ಲ ನಾವು ತಗೊಂಡು ಬಂದು ತಾಯಿಗೆ ಪೂಜೆ ಮಾಡಿಸ್ತಾ ಇದ್ದೀವಿ. ಅಲ್ಲಿ ದೇವ್ರಿಗೆ ಏನು ಫೋಟೋ ಮತ್ತು ವಿಡಿಯೋಸ್ ತೆಗಿಯೋಗಿಲ್ಲ. ಸೊ ಹಾಗಾಗಿ ನಾನು ದೇವ್ರನ್ನ ತೋರಿಸ್ತಿಲ್ಲ. ಇಲ್ಲಿ ಸುತ್ತಲೂ ಮತ್ತು ಇಲ್ಲಿ ಉತ್ತ ಇದೆ, ನೀವು ನೋಡ್ತಾ ಇದ್ದೀರಾ. ಇದೇ ರೀತಿಯೇ ಅಲ್ಲಿ ಇರೋದು. ಹೊರಗಡೆ ಮಾತ್ರ ನಾನು ಕ್ಲಿಪ್ ಮಾಡ್ಕೊಂಡಿದ್ದೀನಿ. ಒಳಗಡೆ ನಮಗೆ ಫೋಟೋ ಮತ್ತು ವಿಡಿಯೋಸು ಅಲೋ ಇಲ್ಲ. ಸೊ ಹಾಗಾಗಿ ನಿಮಗೆ ಒಳಗಡೆದು ನಾನು ತೋರಿಸ್ತಾ ಇಲ್ಲ. ಇಲ್ಲಿನ ಮತ್ತೊಂದು ವಿಶೇಷತೆ ಏನಪ್ಪ ಅಂತ ಅಂದರೆ ವರ್ಷಕ್ಕೊಂದು ಬಾರಿ ಮಾತ್ರ ಇಲ್ಲಿ ತಾಯಿಯ ದರ್ಶನ ಭಾಗ್ಯ ಆಗಬೇಕಾಗಿತ್ತು. ಆದರೆ ಈಗ ಹಬ್ಬಕ್ಕೆಲ್ಲ ತಾಯಿಯ ದರ್ಶನ ನಾವು ಪಡ್ಕೊಬೋದು. ಅದೇ ವಿಶೇಷತೆ ಅಂತ ಹೇಳ್ಬೋದು. ತಾಯಿಯ ದರ್ಶನ ಮಾಡಿ ಮತ್ತು ನಾವು ತಾಯಿಗೊಂದು ಹಾರ ತಂದಿದ್ವಿ, ಆಮೇಲೆ ಗಾಡಿಗೊಂದು ಹಾರ ತಂದ್ವಿ. ಪೂಜೆ ಎಲ್ಲ ಮಾಡಿಸ್ಬಿಟ್ಟು ನಾವು ಗಾಡಿಗೆ ಹಾರ ಹಾಕಿದ್ವಿ. ಮತ್ತು ಇಲ್ಲಿ ಅನ್ನ ಪ್ರಸಾದ ಸಹ ಕೊಡ್ತಾರೆ. ನಾವು ಅನ್ನ ಪ್ರಸಾದ ಎಲ್ಲ ತೊಗೊಂಡು ಮತ್ತೆ ನಾವು ಮನೆ ಕಡೆ ಹೋಗಲಿಕ್ಕೆ ಊರಿಗೆ ಹೋಗ್ಲಿಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ಪಕ್ಕದಲ್ಲೇ ಕಲ್ಯಾಣಿ ಬಾವಿ ಇದೆ. ಅದನ್ನು ಕ್ಲಿಪ್ ನಾನು ಮಾಡಬೇಕಾಗಿತ್ತು. ಸೊ ಮಾಡಲಿಕ್ಕಾಗಿಲ್ಲ. ಇಲ್ಲಿ ಮತ್ತೊಂದು ಏನಪ್ಪ ವಿಶೇಷತೆ ಅಂದರೆ ಯಾರಿಗೆಲ್ಲ ಮದುವೆ ಆಗಿ ಮಕ್ಕಳಾಗಿರಲ್ಲ, ಸೊ ಅವರು ಮತ್ತು ಹೊಸ್ದಾಗಿ ಮದುವೆ ಆಗಿರೋರು ಸಹ ಮಾಡಿದ್ರು ಏನಾದರೂ ಗಂಗಾ ದೋಷ, ಏನಾದರೂ ಚಿಕ್ಕ ಪುಟ್ಟ ದೋಷ ಇದ್ದರೆ ಕಳೆಯುತ್ತೆ ಅಂತ ಹೇಳ್ತಾರೆ. ಸೊ ಮದುವೆ ಆಗಿರೋರು ಮಾಡ್ತಾರೆ, ಮತ್ತು ಮದುವೆ ಆಗಿ ಸುಮಾರು ದಿನ ಆಗಿರೋರು ಸಹ ಮಾಡ್ತಾರೆ. ಹಾಗೆ ಎಷ್ಟೋ ಜನ ಮಾಡ್ಕೊಂಡು ಹೋಗಿರೋರಿಗೂ ಸಹ ಮಕ್ಕಳ ಭಾಗ್ಯ ಆಗಿದೆ. ನಾನೇ ಸಹ ನೋಡಿದ್ದೀನಿ, ಎಷ್ಟೋ ಜನಕ್ಕೆ ಮಕ್ಕಳ ಭಾಗ್ಯ ಕೊಟ್ಟಿದ್ದಾಳೆ ಈ ತಾಯಿ. ಯಾರೇ ಆಗಿರಿ ಎಲ್ಲೇ ಇರಿ ಎಷ್ಟೇ ದೂರ ಇರಿ ವರ್ಷಕ್ಕೊಂದು ಬಾರಿ ಆದರೂ ನಿಮ್ಮ ಮನೆ ದೇವರ ದರ್ಶನ ಮಾಡಿಕೊಂಡು ನೀವು ಬನ್ನಿ. ಯಾಕಂತ ಹೇಳಿದ್ರೆ ಮನೆ ದೇವರು ಆಶೀರ್ವಾದ ಇದೆಯಲ್ಲ, ಎಲ್ಲ ದೇವ್ರಿಗಿನ್ನ ನಮಗೆ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ಮುಂಚೆ ಒಂದು ಬ್ಲಾಗಲ್ಲಿ ನೋಡಿ ಈ ಥರ ಎಲ್ಲ ಮುಂಚೆ ಇರಲಿಲ್ಲ, ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಬರಬೇಕಾದ್ರೆ ನಾವು ಮಳೆಯಲ್ಲಿ ಸಿಕ್ಕಾಕೊಂಡ್ವಿ. ಸೊ ಹಾಗಾಗಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ನಾವು ಸೈಡಲ್ಲಿ ನಿಂತ್ವಿ. ಅರ್ಧ ದಾರಿಗೆ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಮಳೆ ನೆಂದ್ಕೊಂಡೇ ಹೋಗಿದ್ದಾಯಿತು ಫ್ರೆಂಡ್ಸ್.
ನೀವು ಕೂಡ ನಿಮ್ಮ ಮನೆ ದೇವರ ದರ್ಶನವನ್ನ ಮಾಡಿ ಅಂತ ಹೇಳ್ತಾ ನನ್ನ ಈ ಮನೆ ದೇವರ ಬ್ಲಾಗ್ ನಿಮಗೆ ಹೇಗೆ ಅನಿಸ್ತು, ಹಾಗೆ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಹಾಗೆ ಪಕ್ಕದಲ್ಲಿ ಕೂಡ ಬೆಲ್ ಬಟನ್ ಅಂತ ಇರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಯಾಕಂತ ಹೇಳಿದ್ರೆ ನಾನು ಹಾಕಿರುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ. ಸ್ನೇಹಿತರೆ, ಯಾರೆಲ್ಲ ಈ ಬ್ಲಾಗ್ ವಾಚ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ಬ್ಲಾಗ್ ಒಂದಿಗೆ ನಾನು ಬರ್ತೇನೆ. ಅಲ್ಲಿವರೆಗೂ ಮಿಸ್ ಮಾಡ್ತಾರೆ, ಬ್ಲೆಸ್ ಮಾಡ್ತೀರಿ. ಟೇಕ್ ಕೇರ್ ಆಲ್ ಮೈ ಫ್ರೆಂಡ್ಸ್, ಲವ್ ಯು ಆಲ್, ಬಾಯ್.